ಹೇಮಂತ್ರಿ ಅವರೇ, ಇವತ್ತು ಕೋಗಿಲು ಪ್ರಕರಣದಲ್ಲಿ ನಿಮ್ಮ ಸಮಿತಿ ಸತ್ಯಶೋಧನಾ ವರದಿಯನ್ನ ಸಲ್ಲಿಕೆ ಮಾಡಿದೆ. ಇದರ ಜೊತೆಯಲ್ಲಿ ನೀವು ಮೊದಲಿಂದ ಬಾಂಗ್ಲಾದೇಶದ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇದ್ದೀರಿ. ಅಂದ್ರೆ ಈ ವರದಿ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ? ಬಾಂಗ್ಲಾದೇಶಿಗರು 2 ಲಕ್ಷಕ್ಕಿಂತ ಹೆಚ್ಚು ಅಂತ ನಿಮ್ ಶಾಸಕರು ಹೇಳ್ತಾರೆ, ಏನ್ ಹೇಳ್ತೀರಿ? ಮಂಜುಳಾ ಮೇಡಮ್, ಈ 2 ಲಕ್ಷ ಇದಾರ ಅನ್ನುವಂಥದಕ್ಕೆ ಪೂರಕವಾದ ದಾಖಲೆಗಳು ನಾವು ಹೇಳುವುದಕ್ಕಿಂತ ಬಹುಶಃ ತಾವುಗಳೆಲ್ಲ ನೋಡಿರಬಹುದು. ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಒಬ್ಬ ಮಹಿಳೆ ಅವಳು ಬೆಂಗಳೂರಿನಿಂದ ವಿಡಿಯೋ ಮಾಡಿಕೊಂಡು ಅಸ್ಸಾಮದ ತನ್ನ ಎಲ್ಲ ಬಂಧುಗಳಿಗೆ ಹೇಳ್ತಾ ಇದ್ದಾಳೆ, ಕರ್ನಾಟಕ ಸೇಫ್ ಇದೆ, ನಿಮ್ಗೆ ಅಸ್ಸಾಂನಲ್ಲಿ ಇವರು ಅಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಇರೋವರೆಗೂ ನೀವು ನೆಮ್ಮದಿ ಇಲ್ಲ, ನಿಮ್ಗೆ ನೀವು ಕರ್ನಾಟಕಕ್ಕೆ ಬನ್ನಿ, ಇಲ್ಲಿ ನೆಮ್ಮದಿಯಿಂದ ಇರಬಹುದು, ಮತ್ತೆ ನಿಮ್ಗೆ ಏನಾದ್ರೂ ಬೇಕಾದ್ರೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇರುವಂತ ಒಂದು ವಿಡಿಯೋವನ್ನು ನೋಡಿದ್ವಿ. ಒಂದು ಪೂರಕವಾಗಿದೆ ಒಂದು. ಮತ್ತು ಕೆಲವು ಆಟೋ ಮೇಯದವರು ಅವತ್ತು ಒಂದು ವಿಡಿಯೋ ಮಾಡಿಬಿಟ್ರು, ನಾವು ಇಲ್ಲಿ ಆರಾಮಾಗಿದ್ದೀವಿ, ನಾವು ಬಾಂಗ್ಲಾದೇಶಿಗರಂತೂ ಸ್ಪಷ್ಟವಾಗಿ ಅವರೇ ಹೇಳ್ತಾರ, ಉಲ್ಲೇಖ ಮಾಡ್ತಾರ, ನಾವು ಬೆಳಿಗ್ಗೆ ಆಟೋ ಹೊಡಿತೀವಿ, ರಾತ್ರಿ ಹೊತ್ತಿನಲ್ಲಿ ನಾವು ಇದನ್ನ ಡ್ಯೂಟಿ ಏನು ಗಾರ್ಡ್ ಡ್ಯೂಟಿ, ವಾಚ್ಮನ್ ಡ್ಯೂಟಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರ. ಇದು ಒಂದು ಭಾಗ. ಈಗ ಇನ್ನೂ ಒಂದು ಭಾಗದಾಗ ಇವರು ನಮ್ಮ ಮೇಲೆ ಸುಖ ಸುಮ್ಮನೆ ಆರೋಪ ಮಾಡಿಸ್ತಾರ, ಕೇಂದ್ರದಾಗ ನಿಮ್ಮದೇ ಸರ್ಕಾರ ಅದ, ನೀವ್ಯಾಕೆ ಬಿಟ್ರಿ ಅಂತ ಹೇಳ್ತಾರ ಅಲ್ವಾ? ನಾನು ಇದಕ್ಕೆ ಹೇಳ್ತೀನಿ ಪೂರ್ವಕವಾಗಿ, 2014ರಾಗ ಏನು ಒಂದು ವರದಿಗಳಿದ್ದು, 2014ರ ವರದಿಗಳೇ ಪಾರ್ಲಿಮೆಂಟ್ ನಲ್ಲಿ ಇಟ್ಟಂತ ವರದಿಗಳೇ 2 ಕೋಟಿ ಬಾಂಗ್ಲಾ ನುಸುಳಿಕೋರರು ಭಾರತ ದೇಶದಲ್ಲಿ ಇದ್ದಾರೆ ಅನ್ನುವಂತ ವರದಿಗಳು ಅವಾಗ್ಲೇ ಹೇಳ್ತಿತ್ತು. ಕಾರಣ ನಾನು ಏನ್ ಹೇಳೋಸ್ತಾ ಇದ್ದೀನಿ ಅಂತಂದ್ರೆ, ಸರ್ಕಾರ ನೋಡಿದ್ರೆ 469 ಜನನೋ 459 ಜನನೋ ಅಂತ ಸನ್ಮಾನ್ಯ ಗೃಹ ಸಚಿವರು ಅಂಕಿ ಸಂಖ್ಯೆ ಕೊಡ್ತಾ ಇದಾರ. ಆದ್ರೆ ವಾಸ್ತವಿಕವಾಗಿ ಆ ಜನಗಳೇ ಇವತ್ತು ಬೀದಿಗೆ ಬಂದು ಭಯ ಇರ್ಲಾರ್ದಂಗ ನಿರ್ಭಯವಾಗಿ ನಾವು ಬಾಂಗ್ಲಾದೇಶಿಗೆ ನಾವು ಹಿಂಗಿದೀವಿ, ಇಷ್ಟಿದೀವಿ, ಇಲ್ಲಿದೀವಿ, ಎಲ್ಲರಿಗೂ ಇಲ್ಲಿ ಬರ್ರಿ, ಇಲ್ಲಿಗೆ ಬನ್ರಿ, ಇಲ್ಲಿಗೆ ಬನ್ರಿ ಅಂತ ಆಮಂತ್ರಣ ಕೊಡ್ತಾ ಇದಾವ್ರೆ. ಇದು ಎಂತ ದುರ್ದೈವ ಅನ್ನುವಂಥದ್ದು ಒಂದು ಭಾಗ. ಇನ್ನೂ ಒಂದು ಉಲ್ಲೇಖ ಮಾಡಿ ಬಯಸ್ತಾ ಇದ್ದೀನಿ ನಾನು. ಸನ್ಮಾನ್ಯ ಗೃಹ ಮಂತ್ರಿಗಳು ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಉತ್ತರ ಕೊಡ್ಬೇಕಾದ್ರೆ ಇವ್ರದ್ದು ಒಂದು ಆರೋಪ, ವಿರೋಧ ಪಕ್ಷದ್ದು, ಕೇಂದ್ರದಾಗ ನಿಮ್ಮದೇ ಸರ್ಕಾರ ಅದ, ನೀವ್ಯಾಕೆ ಬಿಟ್ಟಿದ್ದೀರಿ? ಸನ್ಮಾನ್ಯ ನಮ್ಮ ರಾಮಲಿಂಗಾರೆಡ್ಡಿ ಸಚಿವರು ಕೂಡ ಈ ಮಾತನ್ನ ಹೇಳಿದ್ರು. ಹಲವಾರು ಕಡೆ ಹಲವಾರು ಸಂದರ್ಭದಲ್ಲಿ ಈ ಮಾತುಗಳು ಬರ್ತಾವ. ಮೊನ್ನೆ ಸನ್ಮಾನ್ಯ ಈ ದೇಶದ ಗೃಹ ಮಂತ್ರಿಗಳು ಹೇಳ್ತಾರ, ಒಟ್ಟು ಬಾಂಗ್ಲಾದೇಶದಿಂದ ನಮ್ಮ ಬಾರ್ಡರ್ ಇರುವಂತದ್ದು 2216 ಕಿಲೋಮೀಟರ್ ಐತಿ. ಅದರಲ್ಲಿ 1650 ಕಿಲೋಮೀಟರ್ ಫೆನ್ಸಿಂಗ್ ಆಗಿಬಿಟ್ಟದ, ಬಾರ್ಡರ್ ಕ್ಲೋಸ್ ಆಗ್ಯದ. ಇನ್ನು ಉಳಿದಿದ್ದು 563 ಕಿಲೋಮೀಟರ್ ಏನೋ ಉಳಿದಿದೆ. ಇದು ಯಾಕೆ ಉಳ್ದತಿ ಅಂತಂದ್ರ, ಬಾಂಗ್ಲಾದೇಶದಾಗ ಇದೊಂದು ವಿ ಆರ್ ಇನ್ ಫೆಡರಲ್ ಸಿಸ್ಟಮ್. ಆ ಫೆಡರಲ್ ಸಿಸ್ಟಮ್ ನಾಗ ಇರೋದ್ರಿಂದ ಬಾಂಗ್ಲಾದೇಶದ ಸನ್ಮಾನ್ಯ ಮುಖ್ಯಮಂತ್ರಿ ಆದಂತ ಮಮತಾ ದೀದಿ ನಮ್ಗೆ ಫೆನ್ಸಿಂಗ್ ಮಾಡಕ್ಕೆ ಕೇಂದ್ರ ಸರ್ಕಾರಕ್ಕ ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ. ನಾವು ರಾಜ್ಯ ಸರ್ಕಾರವನ್ನು ಮೀರಿಯದ್ ಮಾಡಕ್ ಆಗಂಗಿಲ್ಲ. ಈಗ ಯಾಕಂತಂದ್ರೆ ನಾವ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಓನ್ಲಿ ಸ್ಟೇಟ್ ಇನ್ಫಿಲ್ಟ್ರೇಷನ್ ಇರೋದು ಏನು ಅಂತಂದ್ರೆ, ಇವತ್ತು ನಾವು ಅಸ್ಸಾಂನಲ್ಲಿ ಇರ್ಬೋದು. ಓಕೆ, ಸಾರಿ, ಮಾತಾಡ್ತೀನಿ ನಿಮ್ ಜೊತೆಗೆ. ಇಷ್ಟೊತ್ತು ಕೇಳಿಸ್ಕೊಂಡ್ರಿ ರಘು ಅವ್ರು ಮತ್ತೆ ನಮ್ಮನ್ನ ಸೇರ್ಕೊಳ್ತಾರೆ. ಏನ್ ಪ್ರತಿಕ್ರಿಯೆ ಕೊಡ್ತೀರಿ ತಾವು? ಅಂದ್ರೆ ನೀವು ಒಂದು ಅಫೇಸ್ಮೆಂಟ್ ರಾಜಕೀಯದ ಭಾಗವಾಗಿ ಇದನ್ನ ಮಾಡ್ತಿದ್ದೀರಿ, ಜೊತೆಗೆ ನೀವೇ ಬೇಕಂತ ಅಕ್ರಮ ವಲಸಿಗರಿಗೆ ವಸತಿಯನ್ನ ಕಲ್ಸೋದು, ಅವರಿಗೆ ಕುಮ್ಮಕ್ಕು ನೀಡೋ ಕೆಲಸ ಮಾಡ್ತಿದ್ರಿ ಅನ್ನೋ ಆರೋಪ ಇದೆ. ಏನ್ ಪ್ರತಿಕ್ರಿಯಿಸ್ತೀರಿ? ನೋಡಿ ಮಂಜುಳಾ, ಮೊದಲನೇದಾಗಿ ಬಿಜೆಪಿಯವರು ಯಾವಾಗ್ಲೂ ಒಂದು ಚುನಾವಣೆ ಬಂದಾಗ ಮಾತ್ರ ಈ ರೀತಿಯ ಗಲಾಟೆಗಳು ಶುರು ಆಗ್ತವೆ. ಯಾಕೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇರುವಂತ ಸಂದರ್ಭದಲ್ಲಿ ಬಾಂಗ್ಲಾ ವಿಚಾರ ಬರ್ತದೆ. 5 ವರ್ಷ ಬಾಂಗ್ಲಾ ವಿಚಾರನೇ ಇರ್ಲಿಲ್ಲ. ಬಾಂಗ್ಲಾ ವಿಚಾರವಾಗಿ ಅಥವಾ ವಲಸಿಗರ ಪರವಾಗಿ ಯಾವುದೇ ಆಕ್ಷನ್ ಅನ್ನು ತೆಗೆದುಕೊಳ್ಳದೆ ಇರ್ತಕ್ಕಂಥ ಕೇಂದ್ರ ಸರ್ಕಾರ, ಅಂದ್ರೆ ಏನು ಸಾಮರ್ಥ್ಯ ಇಲ್ಲದೆ ಇರ್ತಕ್ಕಂಥ ಗೃಹ ಸಚಿವರು, ಅಸಮರ್ಥ ಸರ್ಕಾರ ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ಏನು ಈ ಗಲಾಟೆಯಲ್ಲಿ ಈ ಏನು ಅಪೀಸ್ಮೆಂಟ್ ಅನ್ನೋ ಒಂದು ಬಿಸಿನಲ್ಲಿ ಬೆಂಕಿ ಕಾಯಿಸ್ಕೊಂಡು ರಾಜಕೀಯ ಲಾಭವನ್ನು ಪಡೆಯೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದೆ. ಬಿಜೆಪಿಯವರು ಯಾವಾಗ್ಲೂ ಯಾವುದೇ ರಾಜ್ಯದಲ್ಲಿ ಚುನಾವಣೆ ಇತ್ತು ಅಂತ ಹೇಳಿದ್ರೆ ಆ ಚುನಾವಣೆಯಲ್ಲಿ ಈ ರೀತಿಯಾದಂತ ಒಂದು ಗಲಾಟೆಯನ್ನ ಸೃಷ್ಟಿ ಮಾಡೋದು ಸಹಜ, ಸರ್ವೇ ಸಾಮಾನ್ಯ. ಇನ್ಕ್ಲೂಡಿಂಗ್ ಕರ್ನಾಟಕ 2023ರ ಚುನಾವಣೆಗೆ ಮೊದಲು ಅವರು ಮಾಡಿದಂತ ಗಲಾಟೆಗಳನ್ನು ನೋಡಿದ್ದೀರಿ. ಸೊ ಅವ್ರು ಯಾವಾಗ್ಲೂ ಯಾವುದೇ ಡೆವಲಪ್ಮೆಂಟ್ ಅಭಿವೃದ್ಧಿಯ ವಿಚಾರದಲ್ಲಿ ಯಾವತ್ತೂ ರಾಜಕೀಯ ಮಾಡೋದಿಲ್ಲ. ಅವರು ರಾಜಕೀಯ ಮಾಡಿ ಚುನಾವಣೆ ಗೆಲ್ಲಕ್ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಬಿಜೆಪಿಯವರು ನಾನ್ ಕೇಳ್ತಾ ಇರ್ತಕ್ಕಂಥದ್ದು, ಈಗ ಕರ್ನಾಟಕದ ವಿಚಾರ ನಾನು ನ್ಯಾಷನಲ್ ಪಕ್ಷದ ವಕ್ತಾರನಾಗಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಈ ಚರ್ಚೆಗಳು ಬರ್ತಾ ಇರೋದ್ರಿಂದ
ನಾನ್ ಕೇಳ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು? ರಾಜ್ಯ ಸರ್ಕಾರದ ಜವಾಬ್ದಾರಿ 7 ಕೋಟಿ ಕನ್ನಡಿಗರಿಗೆ ಸುರಕ್ಷಿತವಾಗಿ ಇಡುವಂತದ್ದು ನಮ್ಮ ಜವಾಬ್ದಾರಿ. ಅಂದ್ರೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವುದು ಮಾತ್ರ ನಮ್ಮ ಜವಾಬ್ದಾರಿ. ಅಂದ್ರೆ ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಒಕ್ಕೂಟ ವ್ಯವಸ್ಥೆ ನಾವು ಯಾವ್ದು ರಾಜ್ಯಗಳ ನಡುವೆ ಯಾವುದೇ ಬೌಂಡರಿಯನ್ನು ಹಾಕೊಂಡಿಲ್ಲ, ನಾವು ಯಾವುದೇ ಫೆನ್ಸಿಂಗ್ ಇಲ್ಲ. ಸೊ ಹಾಗಾಗಿ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲಾ ರಾಜ್ಯದ ಜನರು ಇಲ್ಲಿ ಬಂದು ವಾಸ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ನೀವು ಯಾವ ದೇಶದವರು, ಯಾವ ಭಾಷೆಯವರು, ಯಾವ ಧರ್ಮದವರು ಅಂತ ಹೇಳಿ ನಾವು ನೋಡೋದಿಲ್ಲ. ಆ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ತಾನು ಮಾಡಿರ್ತಕ್ಕಂಥ ತಪ್ಪನ್ನ ರಾಜ್ಯಗಳ ಮೇಲೆ ಹಾಕೋದು ಎಷ್ಟು ಸರಿ ಆಯ್ತು? ನಮ್ ಜವಾಬ್ದಾರಿ ಇದೆಯಾ ಅಥವಾ ನಮ್ಗೆ ಹಕ್ಕಿದ್ಯಾ ಅಥವಾ ನಮ್ಮ ಇದಿದ್ಯಾ ಅಂದ್ರೆ ನಮ್ಗೆ ಪವರ್ ಇದೆಯಾ? ಇಲ್ಲ. ರಾಜ್ಯ ಸರ್ಕಾರಗಳು ಏನು ಅಂತಂದ್ರೆ ಇಲ್ಲಿರ್ತಕ್ಕಂಥ ನಾಗರಿಕರಿಗೆ ಸುರಕ್ಷಿತವಾದ ನೀರು, ಗಾಳಿ, ಬೆಳಕು ಮತ್ತೆ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಮನೆಗಳನ್ನ ಕೊಡೋದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಇವ್ರು ಮಾತೇತರು ಬಾಂಗ್ಲಾದೇಶಿಗಳು ಅಂತ ಹೇಳ್ತಿದ್ದಾರೆ. ಬಾಂಗ್ಲಾದೇಶದ ಬಾರ್ಡರ್ ಯಾರ ಕೈಲಿದೆ? ಆಯ್ತು, ಬಾಂಗ್ಲಾದೇಶದ ಬಾರ್ಡರ್ ಏನು ಅಲ್ಲಿಂದ ಬಿಟ್ಟಿದಾರಲ್ಲ, ಒಬ್ಬೊಬ್ಬರಿಂದ ಎಷ್ಟು ಲಕ್ಷ ಇಸ್ಕೊಂಡಿದ್ದಾರೆ ಅಥವಾ ಎಷ್ಟು ದುಡ್ಡು ಇಸ್ಕೊಂಡು ಬಿಟ್ಟಿದ್ದಾರೆ? ಇವರ ಪರ್ಮಿಷನ್ ಇಲ್ದಿರ ಹೊರಗಡೆ ಬರೋದಕ್ಕೆ ಸಾಧ್ಯನಾ? ಅಂದ್ರೆ ಕೇಂದ್ರ ಬಿಜೆಪಿ ಸರ್ಕಾರ ಅಂದ್ರೆ ಇಲ್ಲ ದುಡ್ಡು ಇಸ್ಕೊಂಡ್ ಬಿಟ್ಟಿರ್ಬೇಕು, ಇಲ್ಲ ಅವ್ರು ಅಸಮರ್ಥರಿರ್ಬೇಕು. ಸೊ ಅವ್ರ ಅಸಮರ್ಥರ ಅಥವಾ ಲಂಚ ಇಸ್ಕೊಂಡು ಹೊರಗಡೆ ಬಿಟ್ಟಿದ್ದಾರ? 2, 3ನೇದು ಇವರನ್ನ ಬೇಕಂತಾನೆ ಅವರೇ ಅಲೋ ಮಾಡ್ಬಿಟ್ಟು ಬಿಜೆಪಿ ಸರ್ಕಾರನೇ ಬೇಕಂತಾನೆ ಒಂದಷ್ಟು ಬಾಂಗ್ಲಾದೇಶಿಯರನ್ನ ಒಳಗಡೆ ಬಿಟ್ಟು, ನೋಡಪ್ಪ ಸಮಯ ಬಂದಾಗ ನಿಮ್ಮನ್ನ ಒಳಗಡೆ ಬಿಟ್ಟಿರ್ತೀವಿ, ನೀವು ಸಮಯ ಬಂದಾಗ ನಮ್ಮ ಚುನಾವಣಾ ಇದಾಗಿ ನೀವು ಬರ್ಬೇಕು ಅಥವಾ ನಿಮ್ಮ ವಿಚಾರ ಎತ್ತಿದಾಗ ನೀವು ಅದನ್ನ ಮಾಡ್ಬೇಕು, ಪ್ರಚೋದನೆ ಮಾಡ್ಬೇಕು ಅಂತ ಹೇಳುವಂತ ಈ ನೀಚ ರೀತಿಗೆ ಅಥವಾ ಈ ಕೆಟ್ಟ ಪ್ರವೃತ್ತಿಗೆ ಬಿಜೆಪಿ ಬಂದಿದೆ ಅಂತ ಹೇಳಿದ್ರೆ, ಬಿಜೆಪಿ ಈ ದೇಶದಲ್ಲಿ ಅಂದ್ರೆ ಬಿಜೆಪಿಯನ್ನ ಜನ ಆಲ್ರೆಡಿ ತಿರಸ್ಕಾರ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ನೇರವಾದಂತ ನಿದರ್ಶನ. ಸೊ ಹಾಗಾಗಿ ಬಿಜೆಪಿಯ ಗೃಹ ಸಚಿವರಿಗಾಗ್ಲಿ ಬಿಜೆಪಿಯವರಿಗಾಗ್ಲಿ ಈ ರೀತಿಯ ವಲಸಿಗರ ವಿಚಾರವಾಗಿ ಮಾತಾಡುವ ನೈತಿಕತೆಯಲ್ಲಿ ಯಾಕೆಂದ್ರೆ ಈ 2 ಕೇಸಲ್ಲಿ ಯಾವ್ದು ಅಂತ ಅವ್ರಿಗೆ ಕನ್ಫರ್ಮ್ ಮಾಡ್ಬೇಕು. ಇಲ್ಲ ಲಂಚ ಇಸ್ಕೊಂಡ್ ಬಿಟ್ಟಿದಾರ, ಗಲಾಟೆಗೋಸ್ಕರ ಬಿಟ್ಟಿದಾರ ಅಥವಾ ಅಸಮರ್ಥರ ಅಂತ ಅವ್ರು ಕನ್ಫರ್ಮ್ ಮಾಡ್ಬೇಕು. ಸರಿ, ಹೇಳಿ ಸತ್ಯನಾರಾಯಣ ಹೇಮಂತ್ರಿ ಅವರೇ. ಆದ್ರೆ ನೀವು ಹೇಳೋದಕ್ಕಿಂತ ಮುಂಚೆ ತಾವು ಒಂದ್ ಮಾತನ್ನ ಹೇಳಿದ್ರೆ, ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳದಲ್ಲಿ ಫೆನ್ಸಿಂಗ್ ಮಾಡೋದಕ್ಕೆ ಗಡಿಯಲ್ಲಿ ಬಿಡ್ತಿಲ್ಲ ಅಂತ. ನನಗೆ ಅರಿವಿರೋ ಮಟ್ಟಿಗೆ ಇದು ಅಂದ್ರೆ ಈ ಗಡಿ ಅಥವಾ ಅಕ್ರಮ ವಲಸಿಗರು, ವಿದೇಶಿ ವಿಚಾರ ಇವೆಲ್ಲವೂ ಕೂಡ ಸಂವಿಧಾನದ ವಿಧಿ 7ರಲ್ಲಿ ಬರುತ್ತೆ, ಅಂದ್ರೆ ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ. ಕೇಂದ್ರ ಪಟ್ಟಿಯಲ್ಲಿ ಬರೋ ವಿಚಾರಕ್ಕೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರವೇ ಇರೋದಿಲ್ಲ. ಕೇಂದ್ರ ಸರ್ಕಾರ ಎಲ್ಲ ಅಧಿಕಾರ ಹೊಂದಿದೆ ಮತ್ತು ಅದು ಫೆನ್ಸಿಂಗ್ ಮಾಡೋದಕ್ಕೋ ಅಥವಾ ಅಲ್ಲಿ ನಿಯಂತ್ರಣ ಮಾಡೋದಕ್ಕೋ, ಗಡಿಯನ್ನ ತೀರ್ಮಾನ ಮಾಡೋದಕ್ಕೋ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಮತ್ತು ಪೂರ್ಣ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ. ಮುಂದುವರಿಸಿ ಮಾತಾಡಿ. ಕೇಳಿಸಿದ್ಯಾ? ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ, ತೊಂದ್ರೆ ಇಲ್ಲ ಮೇಡಮ್. ನಾನು ಆಗ್ಲೇ ಏನ್ ಹೇಳಿದೆ, ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ. I can hear you, madam. Yes, I can hear you. Yes, okay. No problem. I can hear you. ನಾನ್ ಮಾತಾಡೋದು ಕೇಳಿಸ್ತಾ ಇದೆ ತಾನೇ ಮೇಡಮ್? ಸರ್ ಒಂದೇ ನಿಮಿಷ. ರಘು, ನಿಮ್ಗೆ ಅವ್ರ ವಾಯ್ಸ್ ಕೇಳಿಸ್ತಿದ್ಯಾ? ಹೌದು, ಅವ್ರ ವಾಯ್ಸ್ ಕೇಳಿಸ್ತಾ ಇದೆ ನನಗೆ. ಎಸ್ ಕಂಟಿನ್ಯೂ ಮಾಡಿ ಮೇಡಮ್. ನಾನು ಆಗ್ಲೇ ಏನ್ ಹೇಳಿದೆ, ನಾನು ಆರಂಭದಾಗ ಹೇಳಿದೆ, ಒಂದು ಈ ಆಸ್ ವೇರ್ ಇನ್ ಫೆಡರಲ್ ಸಿಸ್ಟಮ್ ಫೆನ್ಸಿಂಗ್ ಹಾಕಾಕ ರಾಜ್ಯ ಸರ್ಕಾರಗಳು BSF ಗೆ ಅನುಮತಿ ಕೊಡುವಂತ ಒಂದು ಸಂವಿಧಾನಾತ್ಮಕ ಕರ್ತವ್ಯ ಇದೆ. ಯಾಕಂದ್ರೆ ಇದು ಆ ರೀತಿ ಇತ್ತಪ್ಪ ಅಂದ್ರ ಲೋಕಸಭೆಯಲ್ಲಿ ಹೋಮ್ ಮಿನಿಸ್ಟರ್ ನಾವು ಆ ರೀತಿ ಹೇಳಕ್ ಆಗಂಗಿಲ್ಲ. ಅವ್ರು ಆ ರೀತಿ ಹೇಳಿದಾಗ ವಿರೋಧ ಪಕ್ಷದವರು ಹಕ್ಕುಚ್ಯುತಿ ಮಂಡನೆ ಮಾಡ್ಬೇಕಾಗ್ತದ, ತಪ್ಪು ಮಾಹಿತಿ ಕೊಟ್ಟಾಗ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಅದು ಅರ್ಧಕ್ಕೆ ಕಟ್ಟಾಯ್ತು. ಒಟ್ಟು 2216 ಕಿಲೋಮೀಟರ್ ನಲ್ಲಿ ಒಟ್ಟು ಬಾಂಗ್ಲಾದೇಶದಿಂದ ಹೊಂದಿಕೊಂಡಿರುವಂತ ಬಾರ್ಡರ್ ಇದು. ಗುಜರಾತ್ ಇರ್ಬೋದು, ಪಂಜಾಬ್ ಇರ್ಬೋದು, ಮತ್ತೇನು ಎಲ್ಲಾ ರಾಜ್ಯಗಳು, ರಾಜಸ್ಥಾನ್ ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು, ಆ ಎಲ್ಲ ಏನು ತ್ರಿಪುರಾ ಇರ್ಬೋದು, ಮೇಘಾಲಯ ಇರ್ಬೋದು, ಈ ಎಲ್ಲಾ ರಾಜ್ಯಗಳಲ್ಲಿಯೂ ಇದಾಗ್ಲೇ 1653 ಕಿಲೋಮೀಟರ್ದು ಫೆನ್ಸಿಂಗ್ ಆಗಿ ಉಳಿದಿರುವಂತದ್ದು 563 ಕಿಲೋಮೀಟರ್ ಫೆನ್ಸಿಂಗ್ ಉಳಿದಿರೋದು ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಅಂತೇಳಿ ಡಾಕ್ಯುಮೆಂಟೇಶನ್ ಸಮೇತ ಲೋಕಸಭೆಯಲ್ಲಿ ಸನ್ಮಾನ್ಯ ಗೃಹ ಮಂತ್ರಿಗಳು ಹೇಳಿದ ಮೇಲೆ ನಾವು ಅದನ್ನ ಒಪ್ಪಬೇಕಾಗ್ತದ. ಇಟ್ ಇಸ್ ಎ ಡಾಕ್ಯುಮೆಂಟೇಶನ್ ಇರ್ತೈತಿ. ಒಂದು ಅಕಸ್ಮಾತ್ ಅವ್ರ ತಪ್ಪು ಮಾಹಿತಿ ಇದ್ರೆ ಅದು ಹಕ್ಕುಚ್ಯುತಿ ಆಗ್ತದೆ. ಇದು ಒಂದ್ ಭಾಗ. ಆಮೇಲೆ ತಾವ್ ಹೇಳಿದ್ರಿ ಇನ್ನೊಂದ್ ಭಾಗ ಏನು, ಕೇಂದ್ರ ಸರ್ಕಾರದೊಳಗೆ ನೋಡಿ, ಅಲ್ಲಿಂದ ನುಸುಳಿಕೋರು ಬಂದ ಮೇಲೆ ಅವರು ಗ್ರಾಮೀಣದ ಭಾಗದಾಗ ಬರ್ತಾರ. ಅಲ್ಲಿಂದ ಬಾರ್ಡರ್ನಾಗ ಬಂದ ಮೇಲೆ ಅಲ್ಲಿ ಠಾಣಾಧಿಕಾರಿಗಾಗ್ಲಿ ಗ್ರಾಮೀಣ ಜನತೆಗಾಗ್ಲಿ ಅದು ಗೊತ್ತಾಗತ್ತೆ. ಆವಾಗ ಅದನ್ನ ಪರಿಪಾಲನೆ ಮಾಡಬೇಕಾದಂತ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು. ಆಮೇಲೆ ಆಧಾರನ್ನು ಇಶ್ಯೂ ಮಾಡುವಂತದ್ದು
ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯಗಳ ಆಧಾರಗಳನ್ನ ಇಶ್ಯೂ ಮಾಡ್ತಾರ. ಎಷ್ಟೊಂದು ನಕಲಿ ಆಧಾರಗಳು ಇಶ್ಯೂ ಆಗ್ತಾ ಇದಾವೆ ನಮ್ಮ ದೇಶದಲ್ಲಿ, ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಇವ್ ನಕಲಿ ವೋಟರ್ಸ್ ಅವ್ರು ಇವ್ರು ಸಿಗ್ಬೀಳ್ತಾ ಇದಾರಲ್ಲ. ಇವಾಗ ಇದು ಸಿಗ್ಬೀಳ್ತಾ ಇರೋದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ, ತಪ್ಪು ಮಾಹಿತಿ ನಾವು ಕೊಡಕ್ಕಾಗಲ್ಲ. ಇವಾಗ ನಾವು ಅಸ್ಸಾಂನಲ್ಲಿ ಬಾರ್ಡರ್ ಕ್ಲೋಸ್ ಆಗ್ಯದ, ಗುಜರಾತ್ ನಲ್ಲಿ ಬಾರ್ಡರ್ ಕ್ಲೋಸ್ ಆಗ್ಯದ, ರಾಜಸ್ಥಾನದಾಗ ಬಾರ್ಡರ್ ಕ್ಲೋಸ್ ಆಗ್ಯದ, ತ್ರಿಪುರಾದಾಗ ಬಾರ್ಡರ್ ಕ್ಲೋಸ್ ಆಗ್ಯದ. ಎಲ್ಲಾ ಕಡೆ ಬಾರ್ಡರ್ ಕ್ಲೋಸ್ ಆಗಿ ಇವತ್ತು ಏಕೈಕ ಬಾರ್ಡರ್ ಉಳಿದಿರುವಂತದ್ದು ಏನ ನುಸುಳುಕೋರ್ಗೆ ಪಶ್ಚಿಮ ಬಂಗಾಳದ ಸನ್ಮಾನ್ಯ ದಿಲ್ಲಿ ಸರ್ಕಾರದಲ್ಲಿ ಮಾತ್ರ. ಅಲ್ಲಿ ಆಧಾರ್ ಮಾಡುವಂತದ್ದು ರಾಜ್ಯ ಸರ್ಕಾರದ ಹೊಣೆ ಇರ್ತೈತಿ. ಅಲ್ಲಿ ಠಾಣಾಧಿಕಾರಿ, ಅಲ್ಲಿ ಗ್ರಾಮೀಣ ಜನ ಅವ್ರಿಗೆ ಗುರುತಿಸುವಂತ ಇದು ಇದ್ರು ಕೂಡ ಇವರು ತಮ್ಮ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ತಮ್ಮ ಮತ ಬ್ಯಾಂಕಿಗಾಗಿ ಇದನ್ನ ದ್ರೋಹ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೇಕು. ಹೇಮಾದ್ರಿ ಅವರೇ, ಇದು ತಪ್ಪು ಅಂತ ನಾನು ಹೇಳ್ತಿದ್ದೀನಿ. ಯಾಕೆಂದ್ರೆ ಇದು ನನ್ನ ಮಾತಲ್ಲ. ಭಾರತದಲ್ಲಿ ಅಕ್ರಮ ವಲಸೆಯನ್ನ ತಡೆಯುವ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಯಾಕೆಂದ್ರೆ ಗಡಿ ನಿರ್ವಹಣೆ, ವಿದೇಶಿ ನಾಗರಿಕರ ನಿಯಂತ್ರಣ ಮತ್ತು ವಿದೇಶಿ ವ್ಯವಹಾರಗಳು ಸಂವಿಧಾನದ 7ನೇ ಅನುಸೂಚಿತ ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ. ರಾಜ್ಯ ಸರ್ಕಾರಗಳು ಸ್ಥಳೀಯ ಮಟ್ಟದಲ್ಲಿ ಸಹಾಯ ನೀಡಬಹುದು. ಆದ್ರೆ ನೀವು ಗಡಿಯನ್ನ ಕ್ಲೋಸ್ ಮಾಡೋದು, ಓಪನ್ ಮಾಡೋದು, ಅಥವಾ ಅಲ್ಲಿ ಏನ್ ಫೆನ್ಸಿಂಗ್ ಮಾಡ್ತಿರೋ, ಅಥವಾ ಅಲ್ಲಿ ಹೆಚ್ಚಿನ ಭದ್ರತೆಯನ್ನ ಹಾಕ್ತಿರೋ, BSF ಇರ್ಬೋದು, ಎಲ್ಲಾ ಜವಾಬ್ದಾರಿ ಇರೋದು ಕೇಂದ್ರ ಸರ್ಕಾರ ಮತ್ತು ರಕ್ಷಣಾ ಇಲಾಖೆ ಮೇಲೆ. ಹೀಗಿರೋ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿನೋ ಅಥವಾ ಬೇರೆ ಯಾವುದೇ ಗಡಿಯನ್ನ ಹಂಚಿಕೊಂಡಿರುವಂತ ರಾಜ್ಯಗಳು ಆ ದೇಶದ ಭದ್ರತೆಗೆ ಸಂಬಂಧಪಟ್ಟಂತೆ ತೊಂದರೆಯನ್ನ ಮಾಡೋದಕ್ಕೆ ಅಥವಾ ತಕರಾರು ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕಾನೂನಿನಲ್ಲಿ ಅವಕಾಶವೇ ಇಲ್ಲ. ಕೇಂದ್ರ ಸರ್ಕಾರ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಳ್ಳಬಹುದು ಸರ್, ಕಾನೂನಿನ ಪ್ರಕಾರ. ನೋಡಿ ಮೇಡಮ್, ಇವಾಗ ನಾನು ಏನ್ ಬಯಸ್ತಾ ಇದ್ದೀನಿ, ನೀವ್ ಹೇಳಿದ ಉಲ್ಲೇಖಕ್ಕನ ನಾನು ಹೇಳಿದೆ. ಸಂವಿಧಾನ ಆರ್ಟಿಕಲ್ ತಾವು ಓದಿ ಹೇಳಿದ್ರಿ, ಪರವಾಗಿಲ್ಲ. ಮತ್ ಇದೇ ವಿಚಾರನ ಲೋಕಸಭೆಯ ಫ್ಲೋರ್ ಆಫ್ ದ ಹೌಸ್ ನಲ್ಲೇ ಕೂಡ ಸನ್ಮಾನ್ಯ ಗೃಹ ಮಂತ್ರಿಗಳು ಹೇಳಿದಾಗ ಇದಕ್ಕೆ ವಿರೋಧ ಪಕ್ಷ ಏನು ತಕರಾರು ಮಾಡ್ಲಿಲ್ಲ. ನೀವು ಹಕ್ಕು ಚೀಟಿ ಮಂಡನೆ ಮಾಡಬಹುದಾಗಿತ್ತಲ್ಲ. ಇಲ್ಲ, ಆಕ್ಟ್ ಹಿಂಗೈತಿ, ನೀವ್ ಹಿಂಗ ಕೇಳ್ತೀರಿ ಅಂತ ಹೇಳಿ. ಈಗ ನೀವು ಹಕ್ಕುಚ್ಯುತಿ ಮಂಡನೆ ಮಾಡ್ಲಿಲ್ವೋ, ಪರ ಮಾತಾಡಿದ್ರು ವಿರೋಧ ಮಾತಾಡಿದ್ರು, ಈಗ ಅಂದ್ರೆ ಅದು ಸರಿ ಇದೆ ಅಂತ ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಗೃಹ ಮಂತ್ರಿಗಳು ಹೇಳಿದ ವಿಚಾರ ಸರಿ ಇದೆ ಅಂತ ನಾನು ಹೇಳ್ತಾ ಇರೋದು. ಏನಂತ ಅವ್ರು ಏನ್ ಹೇಳಿದಾರಲ್ಲ, ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಾಗ ಕೆಲಸ ಮಾಡಾಕ ಭೂಮಿ ಕೊಡ್ತಾ ಇಲ್ಲ, ಅದು ರಾಜ್ಯ ಸರ್ಕಾರದ ಕರ್ತವ್ಯ ಅಂತ ಹೇಳಿರುವಂತದ್ದು ಆ ಸನ್ಮಾನ್ಯ ಗೃಹ ಮಂತ್ರಿಗಳು ಹೇಳಿ ಸರಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಮೇಡಮ್. BSF ಆರ್ಮಿನೋ ಯಾರು ಅದನ್ನ ಹ್ಯಾಂಡಲ್ ಮಾಡೋದು ಸರ್? BSF ಆರ್ಮಿ BSF is handled by government of India, but the land has to be transferred to the BSF by the state government. ಇದು ಫ್ಲೋರ್ ಆಫ್ ದ ಹೌಸ್ ರೆಕಾರ್ಡ್ ಆಗಿದ್ದನ್ನ ನಾನು ಮಾತಾಡ್ತಾ ಇದ್ದೀನಿ. ನಾನು ಯಾವ್ದಾರ ಊಹಾಪೋಹದಿಂದ ಮಾತಾಡ್ತಾ ಇಲ್ಲ ಮೇಡಮ್. ನಾನು ದೇಶದ ಭದ್ರತೆಗೆ ಸಂಬಂಧಪಟ್ಟ ವಿಚಾರದಲ್ಲಿ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಳ್ಬಹುದು ಅಂತ ಸಂವಿಧಾನವೇ ಅವಕಾಶ ನೀಡಿರುವಾಗ, ಅದು ಮಮತಾ ಬ್ಯಾನರ್ಜಿನೇ ಆಗಿರ್ಲಿ, ಯಾರೇ ಆಗಿರ್ಲಿ, ಯಾರನ್ನೂ ಕೇಳೋ ಅಗತ್ಯ ಇಲ್ಲ. ಯಾಕೆಂದ್ರೆ ದೇಶದ ಭದ್ರತೆ, ಸುರಕ್ಷತೆಗೆ ಸಂಬಂಧಪಟ್ಟಂತೆ ಸಂವಿಧಾನದ ಆರ್ಟಿಕಲ್ಗಳು ಕೇಂದ್ರ ಸರ್ಕಾರಕ್ಕೆ ಮುಕ್ತ ಅವಕಾಶವನ್ನ ಕೊಟ್ಟಿದೆ ಸರ್. ಮೇಡಮ್, ನಮ್ಗೆ ಮುಕ್ತ ಅವಕಾಶಗಳು ಬಹಳ ಇದಾವಂದ್ರೂ ಕೂಡ ಇವತ್ತಿನವರೆಗೂ ಏನು ಕಳೆದ 6 ದಶಕಗಳ ಕಾಲದಲ್ಲಿ ಏನು ಕಾಂಗ್ರೆಸ್ ನೇತೃತ್ವದ ಆಡಳಿತ ನಡೆಸಿದಂತ ಸರ್ಕಾರಗಳು ಸುಮಾರು 100 ಬಾರಿ ರಾಜ್ಯ ಸರ್ಕಾರಗಳನ್ನು ವಜಾ ಮಾಡಿದಂತ ದಾಖಲೆ ಇದಾವು. ಆದ್ರ ಮೋದಿ ಸರ್ಕಾರ ಬಂದ ಮೇಲೆ ಒಂದೇ ಒಂದು ಏಕಪಕ್ಷೀಯ ತೀರ್ಮಾನ ತೆಗೆದುಕೊಂಡು ಅಲ್ಲಿ ಸರ್ಕಾರಗಳನ್ನು ವಜಾ ಮಾಡಬಾರ್ದು, ಸಂವಿಧಾನಾತ್ಮಕ ಪ್ರಜಾಸತ್ತೆ ಒಳಗೆ ಹೋಗ್ಬೇಕನ್ನೋ ಒಂದು ಏಕೈಕ ದೃಷ್ಟಿಯಿಂದ ಸಹನೆ ಮಾಡ್ಕೊಳ್ತಾ ಇದಾರ. ಆದ್ರೆ ಇವರು ದೇಶಕ್ಕೆ ಸವಾಲಾಗಿ ವರ್ತನೆ ಮಾಡ್ತಾ ಇದಾರ. ಸರ್, ಒಂದ್ ನಿಮಿಷ. ಈಗ ದೆಹಲಿಯಿಂದ 1200 ಮಂದಿಯನ್ನ ನನಗೆ ಗೊತ್ತಿರುವಂತೆ ಕಳೆದ ವರ್ಷ ನೀವು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಗಡಿಪಾರು ಮಾಡಿದ್ರಿ. ಅದಕ್ಕೆ ಅಲ್ಲಿದ್ದಂತ ಸರ್ಕಾರವನ್ನ ಕೇಳಿದ್ರ? ಅಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನ ಕೇಳಿದ್ರ? ಈಗ ನನ್ನ ಹತ್ರ ಲಿಸ್ಟ್ ಇದೆ, ಯಾವ್ಯಾವ ರಾಜ್ಯದಿಂದ ಎಷ್ಟೆಷ್ಟು ನೀವು ಮಾಡಿದಿರಿ ಗಡಿಪಾರು ಅಂತ. ಯಾವ್ದಾದ್ರು ಮಂಜುಳಾ ಮೇಡಮ್, ಅದಕ್ಕ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಒಂದು ಭಾಗ, ಎರಡನೇದು ಕಾನೂನಾತ್ಮಕವಾಗಿ ಡಿಟೆನ್ಷನ್ ಸೆಂಟರ್ ಅಂತ ಮಾಡ್ಬೇಕಾಗ್ತದ. ಆ ಡಿಟೆನ್ಷನ್ ಸೆಂಟರ್ ಅವ್ರು ಮಾಡಿದ್ರು. ಮೊನ್ನೆ ಉತ್ತರ ಪ್ರದೇಶದಾಗ ಡಿಟೆನ್ಷನ್ ಸೆಂಟರ್ ಗಳನ್ನ ಮಾಡ್ತಾ ಇದಾರ. ಅವ್ರನ್ನ ಆ ಡಿಟೆನ್ಷನ್ ಸೆಂಟರ್ ನಲ್ಲಿ ಇಟ್ಬಿಟ್ಟು ಅವ್ರಿಗೆಲ್ಲ ನೀರು ಎಲ್ಲ ಸೌಲಭ್ಯ ಒದಗಿಸಿ ಅವರನ್ನು ಸಾಮೂಹಿಕವಾಗಿ ಏನು ಗಡಿಪಾರು ಮಾಡುವಂತ ಒಂದು ವ್ಯವಸ್ಥೆ ಇದೆ, ಡಿಟೆನ್ಷನ್ ಸೆಂಟರ್ ಇದೆ. ಇದು ಎಲ್ಲ ಆಗ್ತಾ ಇರೋದು ಪ್ರಾಪರ್ ವೇದಾಗಿ ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟಿನ ನಿರ್ದೇಶನದ ಅನುಸಾರ ಆಗ್ತಾ ಇದೆ ಮೇಡಮ್. ಅದು ಕರೆಕ್ಟ್ ಇಲ್ಲ, ಅದು ಸರಿನೇ ಅಂತ ಹೇಳ್ತಾ ಇದೀನಿ ಹೇಮಾದ್ರಿ ಅವರೇ, ತಪ್ಪು ಅಂತ ಹೇಳ್ತಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ, ಇದೆಲ್ಲವೂ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲೇ ಬರೋದು. ನೀವು ಗಡಿಪಾರು ಮಾಡೋದಕ್ಕೆ ಕಾನೂನಾತ್ಮಕವಾಗಿ ದೆಹಲಿ ಸರ್ಕಾರ
ಲೆಫ್ಟಿನೆಂಟ್ ಗವರ್ನರ್ ಕೂಡ ಇರ್ತಾರೆ ದೆಹಲಿ ಸರ್ಕಾರಕ್ಕ. ಲೆಫ್ಟಿನೆಂಟ್ ಇಟ್ ಇಸ್ ಗವರ್ನರ್, ಅಲ್ಲೂ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರ, ಲೆಫ್ಟಿನೆಂಟ್ ಜನರಲ್ ಗವರ್ನರ್ ಕೂಡ ಇರ್ತಾರೆ. ಅಲ್ಲಿ ಕೆಲವೊಂದು ಪೊಲೀಸ್ ವ್ಯವಸ್ಥೆ ಆಗ್ಲಿ, ಕೆಲವೊಂದು ವ್ಯವಸ್ಥೆಗಳು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತದೆ. ಮಂಜುಳಾ ಮೇಡಮ್, ತಮಗ್ ಗೊತ್ತಿರೋ ವಿಚಾರ ಇದು, ತಮಗ್ ತಿಳಿಲಾರ್ದಷ್ಟೇ ನೀವು ಇದು ಮಾಹಿತಿ ಇರ್ಲಾರ್ದವ್ರಲ್ಲ, ಇದು ಅವ್ರ ವ್ಯಾಪ್ತಿಗೆ ಬರ್ತದೆ. ಮಂಜುಳಾ ಮೇಡಮ್, ನಿಮ್ಗೆ ಗೊತ್ತಿದೆ ಇದು. ಬೇರೆ ರಾಜ್ಯಗಳದ್ದು ಹೇಳಿಲ್ಲ, ಅಸ್ಸಾಮಿಂದ ಎಷ್ಟು ಜನರನ್ನ ಗಡಿಪಾರು ಮಾಡಿದೀರಿ ಅಂತ, ಅದನ್ನ ಬೇಕಾದ್ರೆ ಕಾನೂನಾತ್ಮಕವಾಗಿ ಮಾಡ್ತಾ ಇದಾರಲ್ಲ ಅವರು. ಇವತ್ತು ನುಸುಳುಕೋರ್ ನೇರ ಅವರೇ ಬಿಟ್ಟು ಹೋಗ್ತಾ ಇದಾರೆ ಮೇಡಮ್. ಇವತ್ತು ನಾವು ಮಾಡ್ತೀವಿ ಅಂದಿದ್ದಕ್ಕೆ ಅವ್ರು ಬಿಟ್ಟು ಹೋಗ್ತಾ ಇದಾರ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ದೀದಿ ತಡಿತಾ ಇದಾರೆ ಅವ್ರನ್ನ. ತಪ್ಪು ಇದು, ಈ ಮಾಹಿತಿನೇ ತಪ್ಪು ಅಂತ ಹೇಳ್ತಾ ಇದ್ದೀನಿ. ನೀವು ತಪ್ಪು ಮಾಹಿತಿ ಕೊಡ್ತಿದ್ದೀರಿ. ಯಾಕೆಂದ್ರೆ ಗಡಿಪಾರ್ ಮಾಡುವಂತ ಅಧಿಕಾರ, ಯಾಕೆಂದ್ರೆ ಅವ್ರ ಅಕ್ರಮ ನುಸುಳುಕೋರ್ರು ಸಮುದ್ರಕ್ಕೆ ಹಾಕಿ ಗಡಿಪಾರ್ ಮಾಡಿದ ವಿಚಾರ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೇಳಿದ್ರು ಅಕ್ರಮವಾಗಿ ಬಂದವ್ರನ್ನ ನಾವು ಯಾವ ರೀತಿ ನಡ್ಸ್ಕೊಡ್ಬೇಕು ಅಂತ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತಾನೆ ಅವ್ರು ಅಭಿಪ್ರಾಯ ಪಟ್ಟಿದ್ದಾರೆ. ಹಾಗಾಗಿ ಒಂದ್ ರಾಜ್ಯದ ಮೇಲೆ ಇದನ್ನ ಹಾಕೋದಕ್ಕಾಗೋದಿಲ್ಲ ಅನ್ನೋದಷ್ಟೇ ನನ್ನ ಅಭಿಪ್ರಾಯ. ಮಾತಾಡ್ತೀನಿ ಮೇಡಮ್, ನಿಶ್ಚಿತವಾಗಿ ನಾನು ಯಾವುದನ್ನು ನಾನು ತಪ್ಪಾಗಿ ವ್ಯಾಖ್ಯಾನ ಮಾಡಿಲ್ಲ, ದಯವಿಟ್ಟು. ಸರಿ ಹಾ ರಘು, ಈಗ ರಾಜ್ಯ ಸರ್ಕಾರಗಳ ಜವಾಬ್ದಾರಿಯೂ ಇದೆ ಸಂಪೂರ್ಣವಾಗಿ. ನಾನು ಹೇಳಿದ ಎಲ್ಲಾ ವಿಷಯಗಳು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬಂದ್ರು, ತಮ್ಮ ರಾಜ್ಯದಲ್ಲಿ ತಾವು ಅಧಿಕಾರದಲ್ಲಿರುವ ಸಂದರ್ಭದಲ್ಲಿ ಅಕ್ರಮವಾಗಿ ಯಾವುದೇ ದೇಶದ ಪ್ರಜೆಗಳು ನೆಲೆಸಿದ್ದಾರೆ ಅಂತ ಗುರುತಿಸೋದು, ಅವರ ಬಗ್ಗೆ ಮಾಹಿತಿಯನ್ನ ನೀಡೋದು ರಾಜ್ಯ ಗೃಹ ಇಲಾಖೆಯ ಸುಪರ್ದಿ ಮತ್ತು ಅದರ ವ್ಯಾಪ್ತಿಯಲ್ಲಿ ಬರುತ್ತೆ. ಈ ಗೃಹ ಮಂತ್ರಿಗಳು ಹೇಳಿದ್ದಾರೆ, ನಾವು 159 ಜನರನ್ನ ಬಂಧಿಸಿದೀವಿ, 200 ಜನರನ್ನ ಗಡಿಪಾರ್ ಮಾಡಿದೀವಿ ಅಂತ. ಈ ಅಂಕಿ ಸಂಖ್ಯೆ ಬೇರೆ ಏನಾದ್ರೂ ಹೆಚ್ಚುವರಿಯಾಗಿ ಇದೆಯಾ? ಮತ್ತು ಕೋಗಿಲಲ್ಲಿ ಇವತ್ತೊಂದು ಸತ್ಯ ಶೋಧನೆ ವರದಿಯಲ್ಲಿ ಅವರೊಂದು ಅಂಶ ಪ್ರಸ್ತಾಪ ಮಾಡಿದ್ದಾರೆ, ಏನಂದ್ರೆ ಅಕ್ರಮ ಬಾಂಗ್ಲಾದೇಶಿ ರೋಹಿಂಗ್ಯಾಗಳನ್ನ ಸ್ಥಳಾಂತರ ಮಾಡಿದ್ದಾರೆ, ಇಲ್ಲಿ ಸ್ಥಳೀಯ ಮುಸ್ಲಿಮರನ್ನ ಕರ್ಕೊಂಡ್ ಬಂದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಪ್ರತಿಕ್ರಿಯಿಸ್ತೀವಿ? ನೋಡಿ ಮಂಜುಳಾ, ನಮ್ಮ ಬಿಜೆಪಿ ವಕ್ತಾರರು ಮಾತಾಡ್ತಾರ ಕೇಳಿದ್ರೆ ನಗ್ಬೇಕೋ ಅಳಬೇಕೋ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಕೈಲಾಗ್ದವ್ರು ಕುಣಿಲಾರ್ದವ್ರು ನೆಲ ಡೊಂಕು ಅಂತ ಹೇಳುವ ಹಾಗೆ ತಮ್ಮ ವೈಫಲ್ಯಗಳನ್ನ ಇವರು ಮರೆಮಾಚಲು ಈ ರೀತಿಯ ನಾಟಕವನ್ನ ಆಡ್ತಾ ಇರ್ತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಇದಕ್ಕಿಂತ ಮುಖ್ಯವಾಗಿ ಬಿಜೆಪಿಯ ಸರ್ಕಾರ, ಕೇಂದ್ರ ಸರ್ಕಾರ, ಎಸ್ಪೆಷಲಿ ಗೃಹ ಇಲಾಖೆ, ಅಸಮರ್ಥ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರ ವೈಫಲ್ಯ ಎದ್ದು ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಿಜವಾಗ್ಲೂ ಅಂದ್ರೆ ಒಂದು ರಾಜ್ಯ ಸರ್ಕಾರವನ್ನ ಇವರು ಒಂದು ರಾಜ್ಯ ಸರ್ಕಾರದಲ್ಲಿ ಹೋಗಿ ಫೆನ್ಸ್ ಹಾಕಕ್ಕೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ನಿಮ್ಗೆ ಏನ್ ತಾಕತ್ತಿದೆ ನಿಮ್ ಸರ್ಕಾರಕ್ಕೆ? ನಿಮಗೆ ತಾಕತ್ ಇಲ್ಲದೆ ಇರೋ ಸರ್ಕಾರ ಅದೇ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಇದೊಂದು ಅಸಮರ್ಥ ಕೇಂದ್ರ ಸರ್ಕಾರ ಅಂತ ಹೇಳಿ. ನಿಜವಾಗ್ಲೂ ಈ ಅಸಮರ್ಥತೆಯಿಂದ ಕೇಂದ್ರ ಸರ್ಕಾರದ ಗೃಹ ಸಚಿವರು ಈಗಲೇ ರೆಸಿಗ್ನೇಷನ್ ಮಾಡೋಗ್ಬೇಕು. ಯಾಕೆಂದ್ರೆ ನಾಚಿಕೆ ಆಗ್ಬೇಕು. ಒಂದು ಕೇಂದ್ರ ಸರ್ಕಾರ ಒಂದು ಒಕ್ಕೂಟ ವ್ಯವಸ್ಥೆನಲ್ಲಿ ಒಂದು ರಾಜ್ಯದ ಜೊತೆ ಒಂದು ಲೆಟರ್ ಬರ್ದಿಲ್ಲ ಇಲ್ಲಿವರೆಗೂ. ಆಯ್ತು, ಹೆಸರಿ ಲೆಟರ್ ಬರ್ದಿದ್ದೀರಿ, ಹೆಸರಿ ನೀವು ಇವರು ಪ್ರೆಸಿಡೆಂಟ್ ಹತ್ರ ಮಾತಾಡಿ ಈ ತರದೊಂದು ವ್ಯವಸ್ಥೆ ತೊಂದರೆ ಆಗ್ತದೆ ಅಂತ ಎಲ್ಲಿ ಇದ್ ಮಾಡಿದಿರಿ? ಕೇವಲ ಇದು ಬಿಜೆಪಿಯವರ ಚುನಾವಣೆಯ ನಾಟಕ. ಏನು ಬಾಂಗ್ಲಾದೇಶಿ ವಲಸಿಗರು ಬರ್ತಾ ಇದ್ದಾರೆ, ಈ ಬಾಂಗ್ಲಾದೇಶಿ ವಲಸಿಗರನ್ನ ಬಿಡ್ತಾ ಇರ್ತಕ್ಕಂಥದ್ದು ಬಿಜೆಪಿಯವರು. ಯಾಕೆ ಅಂತ ಹೇಳಿದ್ರೆ, ಅವ್ರು ಬೇಕಾದಂತ ಸಂದರ್ಭದಲ್ಲಿ ಅವರನ್ನ ಬಿಟ್ಟಿರೋದ್ರಿಂದ ತಾನೇ ಅವ್ರಿಗೆ ಗೊತ್ತಿರೋದು ಎಲ್ಲಿ ಬಂದಿದ್ದಾರೆ ಅಂತ ಹೇಳಿ. ಅವ್ರು ಬಿಟ್ಟು ಕಳ್ಸ್ಬಿಡ್ತಾರೆ ಈ ರಾಜ್ಯಕ್ಕೆ ಹೋಗಿ ಅಂತ ಅವರೇ ಕಳ್ಸ್ಬಿಟ್ಟು ಗಲಾಟೆನೂ ಮಾಡ್ಸೋದು ಅವರೇನೆ, ಒಳಗಡೆ ಬಿಡೋದು ಅವರೇನೆ, ಮತ್ತೆ ಇದನ್ನ ಹೊರಗಡೆ ಹಾಕ್ತಿವಿ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಈ ಮೂರೂ ಕೆಲಸವನ್ನ ಬಿಜೆಪಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇನ್ನು ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ, ರಾಜ್ಯಗಳ ಕಾನೂನು ಸುವ್ಯವಸ್ಥೆ ಜೊತೆಗೆ ನಾವು ಪ್ರತಿಯೊಬ್ಬರು ಮನೆ ಸರ್ವೆಯನ್ನ ಯಾವಾಗ್ಲೂ ಮಾಡೋದಿಲ್ಲ. ಕಮಿಂಗ್ ಟು ದಟ್ ಪಾಯಿಂಟ್. ಅಲ್ಲ, ಈಗ ಅವ್ರು ಹೇಳ್ತಿರೋದೇನು ಅಂತಂದ್ರೆ, ಗೃಹ ಮಂತ್ರಿಗಳು ಈ ಮಾತನ್ನ ಹೇಳಿದ್ದಾರೆ, ಅದು ಹೇಮಾದ್ರಿ ಅವ್ರು ಹೇಳಿರೋದು ನಿಜ. ಮಮತಾ ಬ್ಯಾನರ್ಜಿ ಸರ್ಕಾರ ಅಲ್ಲಿ ಫೆನ್ಸಿಂಗ್ ಹಾಕೋದಕ್ಕೆ ಲ್ಯಾಂಡ್ ಅನ್ನ ಸರಿಯಾಗಿ ನಮಗೆ ಅಲೋಕೇಟ್ ಮಾಡ್ತಾ ಇಲ್ಲ ಅನ್ನೋದು ಅವರ ಆರೋಪ ಆಗಿದೆ. ಆದ್ರೆ ಅದಕ್ಕೆ ಮಮತಾ ಬ್ಯಾನರ್ಜಿ ಮತ್ತು ತೃಣಮೂಲ ಕಾಂಗ್ರೆಸ್ ಮಂಜುಳಾ, ನೀವು ದಯವಿಟ್ಟು ಒಂದ್ ನಿಮಿಷ ಮಂಜುಳಾ ಪ್ಲೀಸ್, ತಪ್ಪು ಮಾಹಿತಿಯನ್ನ ರಾಜ್ಯದ ಜನತೆಗೆ ಕೊಡಬಾರದು. ಯಾಕೆ ಅಂತ ಹೇಳಿದ್ರೆ, ಆರ್ಟಿಕಲ್ 7 ನಲ್ಲಿ ಯಾವ ಇದು ಬರ್ತದೆ, ರೈಟ್ಸ್ ಇದೆ, ಆ ರೈಟ್ಸ್ ಪ್ರಕಾರ ಯಾವ ರಾಜ್ಯಗಳನ್ನು ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ. ಕೇಂದ್ರ ಸರ್ಕಾರ ನೇರವಾಗಿ ಆ ಲ್ಯಾಂಡ್ ಅನ್ನ ಹೋಗಿ ಡೆವಲಪ್ ಮಾಡಬಹುದು. ಇನ್ಕ್ಲೂಡಿಂಗ್ ನ್ಯಾಷನಲ್ ಹೈವೇ ಅಥಾರಿಟಿನಲ್ಲೇನೆ ಯಾವ ಲ್ಯಾಂಡ್ ಅನ್ನು ಕೂಡ ನೀವು ಸುಪ್ರೀಂ ಕೋರ್ಟ್ ಅಲ್ಲ ಎಲ್ಲಿಗೆ ಹೋದ್ರು ಕೂಡ ಆ ಲ್ಯಾಂಡ್ ಅನ್ನು ಆಟೋಮೆಟಿಕ್ ಆಗಿ ಟ್ರಾನ್ಸ್ಫರ್ ಆಗುವಂತ ಒಂದು ಕಾನ್ಸ್ಟಿಟ್ಯೂಷನಲ್ ಪವರ್ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಕೇವಲ ಚುನಾವಣಾ ನಾಟಕಕ್ಕೋಸ್ಕರ ಇವರು ಇನ್ನೊಂದು ರಾಜ್ಯದ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡಬಾರದು. ಯಾಕೆ ಹೇಳಿದ್ರೆ, ಇವರ ವೈಫಲ್ಯದಿಂದ ಬಂದಿರ್ತಕ್ಕಂಥ ಇವ್ರು ಏನು ಅಂತಾನೆ ಒಂದ್ ರೀತಿ ಮಗುವನ್ನ ಅಳ್ಸೋರು ಇವರೇನೆ, ಗಿಂಟೋರು ಇವರೇನೆ, ಚಿವಟೋರು ಇವರೇನೆ, ಅಲ್ಲ ಮಗುವನ್ನ ಅಳ್ಬೇಡ ಅಂತ ಹೇಳಿ ಇದು ಮಾಡೋರು, ಕಾನೂನು ಸಾಂತ್ವನ ಮಾಡೋರು ಇವರೇನೆ. ಬಾಂಗ್ಲಾದೇಶಿಯರನ್ನ ಹೊರಗಡೆ ಬಿಡ್ತಾ ಇರ್ತಕ್ಕಂಥದ್ದೇ ಇದು ಬಿಜೆಪಿ ಸರ್ಕಾರ. ಯಾಕೆ ಅಂತಂದ್ರೆ, ಅವ್ರಿಗೆ ಯಾವಾಗ ಬೇಕೋ ಅವರನ್ನ ಚುನಾವಣಾ
ಅಸ್ತ್ರವನ್ನಾಗಿ ಉಪಯೋಗಿಸೋಕೋಸ್ಕರ ಅವರು ಈ ಬಾಂಗ್ಲಾದೇಶಿಯರನ್ನ ಒಳಗಡೆ ಬಿಟ್ಟಿದ್ದಾರೆ. ಅದು ಬಿಡ್ಲಿ, ರಾಜ್ಯ ಸರ್ಕಾರದ ಜವಾಬ್ದಾರಿಗೆ ಬರೋದಾದ್ರೆ ಎಸ್ ಅಫ್ಕೋರ್ಸ್ ಐ ಅಗ್ರಿ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದು, ಇನ್ ಕೇಸ್ ಗೊತ್ತಾದ್ರೆ ಅವರನ್ನ ಡಿಪೋರ್ಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಮಾಡೋದಷ್ಟೇ ನಮ್ ಜವಾಬ್ದಾರಿ. ಅಂದ್ರೆ ರಾಜ್ಯ ಸರ್ಕಾರ ನಿಮ್ಮ ಪ್ರತಿಯೊಂದು ಮನೆಗೆ ಹೋಗಿ ನಾವು ಸರ್ವೆಯನ್ನ ಮಾಡೋದಿಲ್ಲ. ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಎಸ್ ನಮ್ಮ ಇಂಟೆಲಿಜೆನ್ಸ್ ಇಂದ ಬಂದಂತ ಮಾಹಿತಿಯನ್ನ, ಆ ಇಂಟೆಲಿಜೆನ್ಸ್ ಇಸ್ ವೆರಿ ಲಿಮಿಟೆಡ್. ಕೇಂದ್ರ ಸರ್ಕಾರ ಅಗಾಧವಾದಂತ ಅಮೌಂಟ್ ಅನ್ನ ಇದ್ ಮಾಡುತ್ತೆ. ಪ್ರತಿ ವರ್ಷ ನಾವು ಈ 6.81 ಸರಿ ಸುಮಾರು 7 ಲಕ್ಷ ಕೋಟಿ ಹಣವನ್ನ ನಾವು ಡಿಫೆನ್ಸ್ ಗೆ ಖರ್ಚು ಮಾಡ್ತಾ ಇದೀವಿ. ಏನಕ್ಕೆ ಖರ್ಚು ಮಾಡ್ತಾ ಇದೀವಿ? ನಿಮ್ಗೆ ಇದು ಕೇಂದ್ರ ಸರ್ಕಾರ ಅಷ್ಟೊಂದು ಹಣ ಹಾಗಾದ್ರೆ ಖರ್ಚೇ ಮಾಡಿಲ್ವಾ? ಎಲ್ಲೋಯ್ತು ಆ ಹಣ? ಆ 7 ಲಕ್ಷ ಕೋಟಿ ಹಣವನ್ನ ನಾವು ಏನು ಇದಕ್ಕೆ ಡಿಫೆನ್ಸ್ ಗೆ ಖರ್ಚು ಮಾಡ್ತಿದೀವಿ, ಅಂದ್ರೆ ಸೆಕ್ಯೂರಿಟಿಗೋಸ್ಕರ ಖರ್ಚು ಮಾಡ್ತಿದೀವಿ. ಅದನ್ನ ಸರಿಯಾಗಿ ನೀವು ನಿರ್ವಹಣೆ ಮಾಡಕ್ಕಾಗಲ್ಲ ಅಂದ್ರೆ ಆ ಹಣ ಎಲ್ಲೋಯ್ತು? ಅದಾನಿ ಅಂಬಾನಿ ಕೊಟ್ರ ಅಥವಾ ನೀವೇ ತಿಂದಾಕದ್ರ? ಈ ವಿಚಾರವನ್ನ ದಯವಿಟ್ಟು ಬಿಜೆಪಿ ಸರ್ಕಾರ ಉತ್ತರ ಕೊಡ್ಬೇಕು. ಇನ್ನು ರಾಜ್ಯದ ವಿಚಾರವಾಗಿ ಮೊನ್ನೆ ಗೃಹ ಸಚಿವರು ಹೇಳಿರ್ತಕ್ಕಂಥದ್ದು, ನಂಬರ್ಗಳು ನಾವು ಯಾವ್ದು ಪ್ರತಿಯೊಬ್ಬರನ್ನು ಹೋಗಿ ನೀವು ಯಾವ ಸಿಡಿದನ್ನು ತೋರ್ಸಪ್ಪ ಅಂತ ಹೇಳೋದಿಲ್ಲ. ಬಟ್ ನಮ್ಮ ಇಂಟೆಲಿಜೆನ್ಸ್ ಇಂದ ಕೆಲವು ಟೈಮ್ ಬಂದಂತ ಸಂದರ್ಭದಲ್ಲಿ ನಾವು ಅದನ್ನ ತೆಗೆದುಕೊಳ್ತೇವೆ. ಈಗ ಏನು ಬಿಜೆಪಿಯ ಒಂದು ಸಮಿತಿಯನ್ನ ರಿಪೋರ್ಟ್ ಅನ್ನ ಕೊಟ್ಟಿದೆ. ಇವ್ರದೇ ಸಂದರ್ಭದಲ್ಲಿ 2020 ಮತ್ತು 2022 ನಡುವೆ ಮಹದೇವಪುರದಲ್ಲಿ ಸರಿಸುಮಾರು ರೋಹಿಂಗ್ಯಾ ಮುಸ್ಲಿಮರು ಅಂತ ಹೇಳಿ 100 ಇದನ್ನ ಗುಡಿಸಲುಗಳನ್ನ ಹೊಡೆದಾಕಿದ್ರು. ಯಾರು ಗುಡಿಸ್ಲಾಕಕ್ಕೆ ಯಾರು ಪರ್ಮಿಷನ್ ಕೊಟ್ಟವರು? ಯಾಕೆ ಮಾಡಿದ್ರು ಗುಡಿಸಲನ್ನ? ಆಯ್ತು, ರೋಹಿಂಗ್ಯಾ ಇದು ನಾವು ಮನೆ ಕೊಡೋದಕ್ಕೆ ಗಲಾಟೆ ಮಾಡೋದು. ಇದೇ ಕೇಂದ್ರ ಸರ್ಕಾರ ಯಾಕೆ ಗೃಹ ಸಚಿವರು ಅಮಿತ್ ಶಾ ಅವರು 100,000 ಮನೆಗಳನ್ನ ಕೊಡ್ತೀವಿ ಡೆಲ್ಲಿನಲ್ಲಿ ಯಾಕೆ ಕೊಟ್ಟರು ಮನೆಯನ್ನ? ಇದೆಲ್ಲ ಕೇವಲ ಚುನಾವಣಾ ಸಂದರ್ಭದಲ್ಲಿ ಮಾಡುವಂತ ಚುನಾವಣಾ ನಾಟಕಗಳಷ್ಟೇನೆ. ನಿಜವಾಗ್ಲೂ ಬಿಜೆಪಿ ಸರ್ಕಾರಕ್ಕೆ ಜವಾಬ್ದಾರಿ ಇದೆ. ಒಂದು ಬಾರ್ಡರ್ ಕ್ಲೋಸ್ ಮಾಡಕ್ ಆಗದೆ ಇರುವಂತ ಯೋಗ್ಯತೆ ಇಲ್ದಿರ್ತಕ್ಕಂಥ ಸರ್ಕಾರ ಇದೆ ಅಂತಂದ್ರೆ ಈ ದೇಶದಕ್ಕೆ ನಿಜವಾಗ್ಲೂ ಏನು ಈ ದೇಶದಲ್ಲಿ ಈ ಸರ್ಕಾರ ಬಿಜೆಪಿ ಸರ್ಕಾರ ಅಧಿಕಾರ ನಡೆಸಲಿಕ್ಕೆ ನಾಚಿಕೆ ಆಗ್ಬೇಕು. ಮತ್ತೆ ದಯವಿಟ್ಟು ಅಧಿಕಾರವನ್ನ ಬಿಟ್ಟೋಗಿ. ಯಾಕೆಂದ್ರೆ ದೇಶವನ್ನ ರಕ್ಷಣೆ ಮಾಡೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ 1 ನಿಮಿಷ ಕೊಡೋದಕ್ಕೂ ನಿಮ್ಗೆ ಅರ್ಹತೆ ಇಲ್ಲ. ಅಲ್ಲ, ಏನ್ ಬಾಂಗ್ಲಾದೇಶಿ ವಲಸಿಗರು ಅಥವಾ ಅಕ್ರಮ ವಲಸಿಗರು ಈ 14 ಅಥವಾ 11 ವರ್ಷಗಳಿಂದ ಬಂದವರಲ್ಲ, ಅದಕ್ಕಿಂತ ಹಿಂದಿಂದನೂ ಬಂದವರಿದ್ದಾರೆ. ಉದಾಹರಣೆಗೆ ಕೋಗಿಲು ಬಳಿಗೆ ಇದ್ರೆ ಅವ್ರು ಬಹಳಷ್ಟು ವರ್ಷಗಳಿಂದ ಬಂದ್ ಸೇರಿದ್ದಾರೆ. ನಿಮ್ಮ ಆಡಳಿತಾವಧಿಯಲ್ಲೂ ಬಂದಿದ್ದಾರೆ. ಅಕ್ರಮ ಬಾಂಗ್ಲಾದೇಶ ಇರ್ಬೋದು, ಬೇರೆ ದೇಶದ ವಲಸಿಗರು ಇಲ್ಲಿ ಬಂದು ನೆಲೆಸಿದ್ದಾರೆ. ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ, ಅದೇನ್ ಯಾವ್ದೋ ಒಂದು ಪಾರ್ಟಿ ಕೊಟ್ಟಿದೆ ಅಂತಲ್ಲ, ಸಣ್ಣ ಮಟ್ಟದಲ್ಲಿ ಅವರಿಗೆ ಆಧಾರ್ ಕಾರ್ಡ್ ಇಂದ ಮಾಡ್ಕೊಡೋದ್ರಿಂದ ಹಿಡಿದು ಸಣ್ಣ ಲಾಭ. ಈಗ ಕೋಗಿಲು ಬಳಿ ನೆಲೆಸಿದ್ದಾರೆ ಅಂದ ತಕ್ಷಣಕ್ಕೆ ಎಲ್ಲ ಯಾವ್ದೋ ಪಕ್ಷ ಮಾಡಿದೆ ಅಂತಲ್ಲ, ಅಲ್ಲಿನ ಸ್ಥಳೀಯ ಆಡಳಿತ ಸಂಪೂರ್ಣವಾಗಿ ವೈಫಲ್ಯತೆ ಹೊಂದಿದೆ. ಸ್ಥಳೀಯ ನಾಯಕರುಗಳು ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ, ದುಡ್ಡು ತಗೊಂಡಿದ್ದಾರೆ, ಇದೆಲ್ಲ ನಡೆದಿದೆ. ಯಾವ್ದೋ ಒಂದು ಪಾರ್ಟಿ ಮೇಲೆ ಹೇಳೋಕ್ ಆಗೋದಿಲ್ಲ. ಸತ್ಯನಾರಾಯಣ ಒಂದೇ ನಿಮಿಷ ನೋಡಿ ಮಂಜುಳಾ, ಒಂದು ವಿಚಾರವನ್ನ ನಾವೆಲ್ಲ ಚರ್ಚೆ ಮಾಡ್ತಿದೀವಿ. ಈ ದೇಶದಲ್ಲಿ ಇದನ್ನ ಆಧಾರ್ ಕಾರ್ಡ್ ಅನ್ನ ಕೊಡ್ತಕ್ಕಂಥದ್ದು ಯಾರು? ರಾಜ್ಯ ಸರ್ಕಾರ. ಏನು ಅಂತ ಹೇಳಿದ್ರೆ ಒಂದು ಫೆಸಿಲಿಟಿ ಕೊಡುತ್ತೆ. ಏನಂತ, ಯಾವ್ದೋ ಬೆಂಗಳೂರು ಅನ್ನೋ ಅಥವಾ ಇನ್ನೊಂದ್ ಯಾವ್ದೋ ಸೆಂಟರ್ ಅಲ್ಲಿ ಯಾರು ಜನ ಬರ್ತಾರೆ ಅವರಲ್ಲಿರ್ತಕ್ಕಂಥ ಡಾಕ್ಯುಮೆಂಟೇಶನ್ ಕಲೆಕ್ಟ್ ಮಾಡೋದಷ್ಟೇ ರಾಜ್ಯ ಸರ್ಕಾರದ ಜವಾಬ್ದಾರಿ. ವೆರಿಫಿಕೇಶನ್ ಇಶ್ಯೂ ಇದೆ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಸರಿಸುಮಾರು ನನಗೆ ಬಂದಿರ್ತಕ್ಕಂಥ ಮಾಹಿತಿ ಪ್ರಕಾರ ಕೇಂದ್ರ ಸರ್ಕಾರ 2014ರಿಂದ ಇಲ್ಲಿವರೆಗೂ ಸರಿಸುಮಾರು 5 ರಿಂದ 6 ಕೋಟಿ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಅನ್ನ ಇಶ್ಯೂ ಮಾಡಿದೆ. 5 ರಿಂದ 6 ಕೋಟಿ, 1-2 ಸಾವಿರ ಅಲ್ಲ, ಲಕ್ಷ ಅಲ್ಲ, 5 ರಿಂದ 6 ಕೋಟಿ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಅನ್ನ ಕೇಂದ್ರ ಬಿಜೆಪಿ ಸರ್ಕಾರ ಕೊಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಅವರು ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಇದೊಂದು ಟ್ರಾನ್ಸ್ಫರಬಲ್ ವೋಟರ್ಸ್ ಇವರೆಲ್ಲ. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಮೂವ್ ಆಗ್ತಾ ಇರ್ತಾರೆ. ಸೊ ಹಾಗಿದ್ರೆ 1 ನಿಮಿಷ ಮಂಜುಳಾ, ಲಾಸ್ಟ್ ಒನ್ ಪಾಯಿಂಟ್ ಪ್ಲೀಸ್. ಹಾಗಿದ್ರೆ SIR ಅನ್ನ ಇಡೀ ದೇಶದಲ್ಲಿ ಒಂದೇ ಸರಿ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಚುನಾವಣೆ ಇರ್ತದೋ ಅವ್ರವ್ರನ್ನ ಏನ್ ಗೊತ್ತಾ, ಇಲ್ಲಿ ಅವ್ರು ಡಿಲೀಟ್ ಮಾಡೋದು, ಇನ್ನೊಂದು ರಾಜ್ಯಕ್ಕೆ ಕಳ್ಸೋದು. ಇಟ್ ಇಸ್ ಅ ಟ್ರಾನ್ಸ್ಫರಬಲ್ ಆಧಾರ್ ನಂಬರ್ಸ್. ಸರಿ, ಅದು ಬೇರೆನೆ ಚರ್ಚೆ. ಈಗ SIR ಅಥವಾ ನಾವು ರಾಷ್ಟ್ರ ಮಟ್ಟದ ಚರ್ಚೆ ಮಾಡೋದು ಅದು ಬೇರೆ ಚರ್ಚೆ. ಅಲ್ಲಲ್ಲ, ನಾನು ಹೇಳ್ತಿರ್ತಕ್ಕಂಥದ್ದು ಟ್ರಾನ್ಸ್ಫರಬಲ್ ಆಧಾರ್ ನಂಬರ್. ಅಂದ್ರೆ ಇವ್ರು 5 ರಿಂದ 6 ಕೋಟಿ ಜನರೇನಿದ್ದಾರೆ ಅವ್ರು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡ್ತಾನೆ ಇರ್ತಾರೆ. ಚುನಾವಣಾ ಸಂದರ್ಭದಲ್ಲಿ ಅವ್ರಿಗೆ ಬೇಕಾದಂತ ಪಕ್ಷಕ್ಕೆ ವೋಟ್ ಹಾಕ್ಸ್ಕೊಳ್ತಾರೆ. ಅದನ್ನ ನೀವು ಕೋಗಿಲು ಪ್ರಕರಣಕ್ಕೆ ಅಪ್ಲೈ ಮಾಡೋದಾದ್ರೆ, ಕೋಗಿಲು ಬಳಿಯಲ್ಲಿ ಎಲ್ರೂ ಹೇಳ್ತಿರೋದು ಅಥವಾ ನಿಮ್ಮ ಅಧಿಕಾರಿಗಳು ಹೋಗಿ ಅಲ್ಲಿ ಪರೀಕ್ಷೆ ನಡೆಸಿದ ಸಂದರ್ಭದಲ್ಲೂ ಕೆಲವು ಕುಟುಂಬಗಳಾದ್ರೂ ಹಲವಾರು ವರ್ಷಗಳಿಂದ ಅಲ್ಲಿ ವಾಸವಾಗಿದ್ದಾರೆ ಅಂತ ಹೇಳ್ತಿದ್ದೀರಿ. ಅವರಿಗೆ ನಿಮ್ಗಾಯ್ತು ಆಧಾರ್ ಕಾರ್ಡ್ ಅನ್ನ ಪಕ್ಕಕ್ಕೆ ಇಟ್ಬಿಟ್ಟು ಅಲ್ಲಿ ಅವರಿಗೆ ಕನೆಕ್ಷನ್, ಈಗ ಥಣಿಸಂದ್ರ ಇರ್ಬೋದು, ಬೇರೆ ಬೇರೆ ಕಡೆ ಇರ್ಲಿರ್ಬೋದು, ಅವರಿಗೆ ಕಾವೇರಿ ಕನೆಕ್ಷನ್ ಕೊಟ್ಟಿದ್ದಾರೆ, ಆಮೇಲೆ ಬೆಸ್ಕಾಂ ಇಂದ ವಿದ್ಯುತ್ ಅನ್ನ ಕೊಟ್ಟಿದ್ದಾರೆ, ಎಲ್ಲ ಸೌಲಭ್ಯ, ರೇಷನ್ ಕಾರ್ಡ್ ಇದೆ, ಮತದಾರ ಚೀಟಿ ಇದೆ, ಎಲ್ಲವನ್ನ ಕೊಡೋ ಹೊತ್ತಿಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಿಲ್ವಾ? ಅವ್ರು ಎಲ್ಲಿಯವರು, ಅವ್ರು ನಮ್ಮವರ ಅಂದ್ರೆ ನಮ್ಮ ದೇಶದವರ, ನಮ್ಮ ರಾಜ್ಯದವರ, ಎಷ್ಟು ವರ್ಷಗಳಿಂದ ವಾಸ ಆಗಿದ್ದಾರೆ, ಇದೆಲ್ಲ ಅಧಿಕಾರಿಗಳ ಜವಾಬ್ದಾರಿ ಅಲ್ಲ?
ಮಾಡ್ಬೇಕಲ್ಲ. ಅಲ್ಲ, ಆ ಒಂದು ಸರಿ ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ ಅನ್ನ ಕೊಟ್ಟ ಮೇಲೆ, ಅಥೆಂಟಿಕೇಶನ್ ಕೊಟ್ಟ ಮೇಲೆ, ಆಧಾರ್ ಕಾರ್ಡ್ ಇಸ್ ಅ ಫೈನಲ್ ವೆರಿಫಿಕೇಶನ್ ಡಾಕ್ಯುಮೆಂಟ್. ಅಂದ್ರೆ ಈ ದೇಶದ ಪೌರತ್ವವನ್ನ ಸಾಬೀತು ಮಾಡ್ತಕ್ಕಂತ ಒಂದು ಡಾಕ್ಯುಮೆಂಟ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತ ಹೇಳಿದ್ರೆ ನಾವು ಕೇಂದ್ರ ಸರ್ಕಾರವನ್ನ ನಂಬಿಕೆ ಇಟ್ಟು ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆ ಇಟ್ಟು ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆ ಇಟ್ಟು ನಿವಾಸಿಗಳಿದ್ದಾರೆ ರಘು. ಆಧಾರ್ ಕಾರ್ಡ್ ಬರೋದಕ್ಕಿಂತ ಮುಂಚೆನೆ, ಎಪಿಕ್ ಕಾರ್ಡ್ ಬರೋದಕ್ಕಿಂತ ಮುಂಚೆನೆ ಇಲ್ಲಿ ಜನ ಇದ್ದಾರೆ, ಇಲ್ಲಿ ವಾಸ ಆಗಿದ್ದಾರೆ. ವೋಟರ್ ಐಡಿ ಇಂದ ಹಿಡಿದು ಅಥವಾ ರೇಷನ್ ಕಾರ್ಡ್ ನೋಡಿ, ನಾವು ಮಂಜುಳಾ, ನಾನು ಹೇಳ್ತಿರ್ತಕ್ಕಂಥದ್ದು ಈ ಮೊದಲನೇದಾಗಿ ಈ ದೇಶಕ್ಕೆ ಬಂದಿದ್ದಾರೆ ಅಂದ್ರೆ ಅದು ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂತ ಒಂದು ಡ್ರಾಮಾ ಬಿಟ್ಕೊಟ್ಟಿದ್ದಾರೆ. ಎರಡನೇದು, ಇಲ್ಲಿ ಬಂದಿದ್ದಾರೆ ಅಂದ್ರೆ ಪ್ರತಿಯೊಂದು ಮನೆಗೆ ನಾವು ಯಾರನ್ನೊಬ್ರು ಗುಡಿಸ್ಲಾಕೋದ್ರು ಅಥವಾ ಒಂದು ಮನೆಗೆ ಬಾಡಿಗೆಗೆ ಬರ್ತಾರೆ ಅಂದ್ರೆ ನೀವು ಯಾವ್ದು ಸಿಟಿಸನ್ಶಿಪ್ ಅಂತ ಹೇಳಿ ಆ ಮಾನಿಟರಿಂಗ್ ಸಿಸ್ಟಮ್ ನಮ್ಮಲ್ಲಿ ಇಲ್ಲ. ಸೊ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇಂಡಿಯಾದಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ ಆ ರೀತಿಯ ಹೊಸದಾಗಿ ಯಾರನ್ನ ಬಾಡಿಗೆಗೆ ಬರ್ತಾರೆ ಅಥವಾ ಯಾರನ್ನ ಹೊಸದಾಗಿ ಮನೆ ಕಟ್ತಾ ಇದ್ದಾರೆ ಅಂದ್ರೆ ನೀವು ಯಾವ ರಾಜ್ಯದವರು ಯಾವ ದೇಶದವರು ಅಂತ ಕೇಳುವಂತ, ಅದು ಇನ್ ಕೇಸ್ ನಾಳೆ ಏನಾದ್ರು ಮಾಡಿದ್ರೆ ನೀವೆಲ್ಲ ರೆಕಮೆಂಡ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡೋಣ. ನಾವು ಕರ್ನಾಟಕ ಸರ್ಕಾರ ವಿಲ್ ಇಂಪ್ಲಿಮೆಂಟ್ ದಟ್.